ಅವ್ರ ಪ್ರಕಾರ ನಾವು ತುಂಬ ಎಲ್ಲೋ ಇದ್ದೀವಿ ಅನ್ನೋ ಲೆಕ್ಕ. ನಾವು ಏನೋ ತುಂಬ ದುಡ್ಡು ಅಥವಾ ಫೈನಾನ್ಷಿಯಲಿ ಓ ಮೈ ಗಾಡ್ ಅನ್ನೋದು ಹಾಗಿರಲ್ಲ, ರಿಯಾಲಿಟಿ ಹಾಗಿರಲ್ಲ. ಆ್ಯಕ್ಚುಲಿ ನಮಗೆ, ನಾನು ಅದನ್ನೇ ಹೇಳಿದ್ದು, ನಂದು ಏನು ನೀಡ್ಸ್ ಇದೆ ಅದಕ್ಕಷ್ಟೇ ಆಗ್ತಾಯಿದೆ. ನಾನೇನೋ ಒಂದು ತೊಗೋಬೇಕು ಅಂದ್ರೂ 10 ಸತಿ ಯೋಚನೆ ಮಾಡ್ತೀವಿ. ಅಥವಾ ನಮಗೇನೋ ಒಂದು ಲೋನ್ ಅಂದರೆ ಡೆಫಿನೆಟ್ಲಿ ಸಿಗಲ್ಲ. ಸೊ ಹಾಗಾಗಿ ಯಾರೇ ಆಗಲಿ ನಮ್ಮದಕ್ಕೆ ಅಂದರೆ ಒಂದು ಯೋಚನೆ ಮಾಡ್ತಾರೆ, ನಮಗೆ ಫೈನಾನ್ಷಿಯಲ್ ಹೆಲ್ಪ್ ಆಗಲಿ ಏನಕ್ಕೆ ಆಗಲಿ. ಸೊ ನಾವು ದುಡ್ದಿದ್ದು ನಾವು ತಿನ್ನೋ ಥರ, ಅದು ಅವತ್ತಿನ ಮಟ್ಟಿಗೆ ಅನ್ನೋ ಥರ ಇರುತ್ತೆ ಅಷ್ಟೇ. ಇಲ್ಲಿ ವೀಕ್ಷಕರಿಗೆ ಸೆಲೆಬ್ರಿಟಿ ಅಂತ ಅಂದ್ಕೂಡಲೇ ಸಾಕಷ್ಟು ಕುತೂಹಲ ಇರುತ್ತೆ. ಇವ್ರ ಡ್ರೆಸ್ ಎಲ್ಲಿ ತಗೋಬಹುದು, ಎಷ್ಟು ದುಡ್ಡು ಕೊಡ್ಬೋದು, ಇವ್ರ ಮನೆ ಹೇಗಿರ್ಬೋದು, ಇವ್ರ ಲೈಫ್ ಸ್ಟೈಲ್ ಹೇಗಿರ್ಬೋದು, ಅಂದ್ರೆ ಸೆಲೆಬ್ರಿಟಿಯ ವೈಯಕ್ತಿಕ ಜೀವನದ ಬಗ್ಗೆ ಸಿಕ್ಕಾಪಟ್ಟೆ ಕುತೂಹಲ. ಈ ಕುತೂಹಲ ನಿಮ್ಗೆ ಒಮ್ಮೊಮ್ಮೆ ಭಯ ಹುಡ್ಸುತ್ತಾ? ನನಗೆ ನಾನು ಆ್ಯಕ್ಚುಲಿ ತುಂಬ ನಮ್ಮನೆಯಲ್ಲಿ ಬೆಳೆಸಿದ ಹಾಗೆಯೇ ತುಂಬ ಬಗ್ಗಿ ನಡಿ, ನಾನು ಸ್ವಲ್ಪ ಹೈಪರ್ ಆಗಿರ್ತಿದ್ದೆ. ಸೊ ಆ ಕಾರಣಕ್ಕೇ ನಮ್ಮನೇಲಿ ಹೆದರೋರು, ನಮ್ಮಮ್ಮ ಅಂತೂ ಸಖತ್ ಹೆದರೋಳು, ನೀನು ಇಷ್ಟು ಹೈಪರ್ ಆಗಬೇಡ, ಎಲ್ಲೋ ಹೋದರೆ ಅಲ್ಲಿ ಪಾಯಿಂಟ್ ಔಟ್ ಆಗಿಬಿಡ್ತೀಯ ಅನ್ನೋ ಥರ. ಬಟ್ ನನಗೆ ಫಸ್ಟ್ ಮಾಡಿದ್ದು, ನಾನು ಆಲ್ಮೋಸ್ಟ್ 7-8 ಸೀರಿಯಲ್ ಮಾಡಿದ್ದೀನಿ. ಅದು ಯಾವುದೂ ಇಷ್ಟು ನೇಮ್ ತಂದು ಕೊಟ್ಟಿಲ್ಲ ನನ್ನ ಸತ್ಯ ಅಂದರೆ. ಆವಾಗ ಆರಾಮಾಗಿ ಓಡಾಡ್ತಿದ್ದೆ, ಆರಾಮಾಗಿರ್ತಿದ್ದೆ. ನನಗೀಗಿದು ಹೆಸರು ಕೊಟ್ಟಿದ್ದೆ, ನನಗೆ ಖುಷಿ ಇದೆ, ನನಗೆ ಜನ ಇಷ್ಟಪಡೋದು ತುಂಬ ಖುಷಿ. ಬಟ್ ಅವರಿಗೆ ಹೇಗೆ ಅಂದರೆ ನಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಬೇಕು, ಏನೋ ಒಂದು ಗೊತ್ತಿರಬೇಕು ಅನ್ನೋದಿರುತ್ತೆ. ಅದು ಕೆಲವೊಂದು ಸತಿ ಭಯ ಆಗುತ್ತೆ. ಯಾಕೆಂದರೆ ನಾನು ನಮ್ಮಮ್ಮಂಗೆ ಹೇಳ್ತಿರ್ತೀನಿ, ಹಾಗೆ ಏನಾದರೂ ಗಾಸ್ ಬಂದಿದ್ದನ್ನು ಹೇಳ್ತಾರ ಅಮ್ಮ. ಹೇಳಿದೆ, ನೋಡಮ್ಮ, ಈಗ ನಾನು ನಾರ್ಮಲಾಗಿ ಆ ಥರದ್ದೇನೋ ಆಯಿತು ಅಂದಾಗ ಜನ ಅಷ್ಟು ಗಮನ ಕೊಡಲ್ಲ. ಏನೋ ಒಂಚೂರು ಹೆಸರು ಬಂದಿದೆ ಅನ್ನೋದಕ್ಕೆ, ನಾನು ಯಾವುದ್ರಲ್ಲೋ ಪಾತ್ರದಲ್ಲಿ ಇದ್ದೀನಿ ಅನ್ನೋ ಕಾರಣಕ್ಕೆ ಅವ್ರ ಪ್ರಕಾರ ಐ ಆಮ್ ಸಮಥಿಂಗ್, ಏನೋ ಒಂದು ಇದರಲ್ಲಿ ಇದ್ದಾಳೆ, ಬದುಕ್ತಿದ್ದಾಳೆ ಅನ್ನೋ ಥರ ಅವರಿಗಿರುತ್ತೆ. ಸೊ ನಮ್ಮ ನೆಂಟರನಿಷ್ಟರಲ್ಲೇ ಹಂಗಿರುತ್ತೆ, ಅವಳು ಏನೋ ಇದರಲ್ಲಿ ಬದುಕ್ತಿದ್ದಾಳೆ ಅನ್ನೋ ಥರ ಇರುತ್ತೆ. ಅದು ಭಯ ಕೊಡುತ್ತೆ. ಇವತ್ತು ಸೆಲೆಬ್ರಿಟಿ ಒಂದು ಫೋಟೋ ತಗೊಂಡ್ಬಿಟ್ರೆ ಯಾರಾದ್ರ ಜೊತೆ ಫೋಟೋ ಲಿಂಕ್ ಅಪ್ ಮಾಡಿಬಿಡ್ತಾರೆ, ರಿಲೇಶನ್ಶಿಪ್ ಇದೆ ಇವ್ರದ್ದು ಅಂತ. ಹಾಗೆ ಇರತ್ತೆ. ಬಟ್ ನನಗೆ ಅದ್ರ ಬಗ್ಗೆ ಅಷ್ಟು ಇದಿಲ್ಲ, ಯಾಕಂದರೆ ಅಷ್ಟು ಮಟ್ಟಿನ ಸೆಲೆಬ್ರಿಟಿ ಆಗಿಲ್ಲ ಆ ಥರ ಎಲ್ಲ. ಇಟ್ಸ್ ಲೈಕ್ ಅದೇನೆ, ಒಂದು ಫ್ರೆಂಡ್ಶಿಪ್ ವೇ ಇದ್ದೇ ಇರುತ್ತೆ ಎಲ್ಲರಿಗೂ. ವರ್ಕ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಮಾತುಕತೆಯಲ್ಲಿ ನಾವು ತುಂಬ ಕ್ಲೋಸ್ ಆಗಿ ಮಾತಾಡೋದೆಲ್ಲ ಇರುತ್ತೆ. ಓಕೆ.